ನಮಸ್ಕಾರ, ನಾನು ಚಟಾಪಟ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬಂದಿದ್ದೀವಿ. ಒಂದು ಒಳ್ಳೆ ಅಡಿಗೆ ತೋರಿಸೋಣ, ಪ್ರೀತಿಯಿಂದ ಮಾಡೋಣ. ಬೇಗ ಮಾಡಬೇಕು ಅಂದ್ರೆ ಎಲ್ಲಾ ತರವಾದ ಅಡಿಗೆ ಮಾಡ್ತಾ ಇರ್ತೀರಾ, ಎಲ್ಲಾ ತರಹದ ರುಚಿ ನೋಡ್ತಾ ಇರ್ತೀರಾ. ಇವತ್ತು ನಿಮ್ಗಾಗಿ ಒಂದು ವಿಶೇಷವಾಗಿ ಆಫೀಸಿಗೆ ಕ್ಯಾರೆಟ್ ತಗೊಂಡೋದ್ರೆ ಘಮ ಘಮ ಅನ್ಬೇಕು, ಸ್ಕೂಲಲ್ಲಿ ಮಕ್ಕಳು ತಗೊಂಡೋದ್ರಿಗೆ ಆಹಾ ಅನ್ಬೇಕು. ಏನು ಅಂದ್ರೆ ನೋಡಿ, ಬೇಗ ಮಾಡಿ. ಮಶ್ರೂಮ್ ಮಸಾಲಾ ಗೀ ರೈಸ್ನ ಹೆಂಗ್ ಮಾಡೋದು, ಹೆಂಗ್ ನೋಡೋದು ಅಂತ ನೋಡ್ಕೊಳ್ಳಿ, ಬೇಗ ಪ್ರೀತಿಯಿಂದ ಮಾಡ್ಕೊಳ್ಳಿ. ಈಗ ಮಶ್ರೂಮ್ ಮಸಾಲಾ ಗೀ ರೈಸ್ಗೆ ಏನೇನ್ ಸಾಮಗ್ರಿ ಬೇಕು ಅಂತ ಗೊತ್ತಾಗ್ಬೇಕಲ್ಲ. ಜೀರಾ ರೈಸು, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ, ಕಾಡೆಲಕ್ಕಿ, ಏಲಕ್ಕಿ, ಸೋಂಪು, ಅನಾನಸುವ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಗೂ ಎಣ್ಣೆ. ಈಗ ಒಂದು ಅರ್ಧ ಕೆಜಿ ಜೀರಾ ರೈಸ್ಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಈರುಳ್ಳಿ, ಇದನ್ನ ರುಬ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕಿ ನೋಡಿ, ಈಗ ಗಂಧ ಥರ ರುಬ್ಬಿದ್ದೀವಿ ನೋಡಿ, ಪೇಸ್ಟ್ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೋದು. ದೀಪಾಲಂಕಾರ ಬೆಳಗಿಸಿದ್ದೀನಿ. ಈಗ ಎಣ್ಣೆ ಕಾದಿದೆ. ಒಂದು ಕಾಡೆಲಕ್ಕಿ, ಸ್ವಲ್ಪ ಸೋಂಪು, ಒಂದು ಅನಾನಸುವ, ಸ್ವಲ್ಪ ಜೀರಿಗೆ, ಒಂದು 4 ಏಲಕ್ಕಿ, 2 ಚಕ್ಕೆ, 2 ಲವಂಗ. ಇದನ್ನು ಹುರ್ಕೋತಾ ಇರಲಿ, ಸ್ವಲ್ಪ ಚಟಾಪಟ ಅನ್ನುತ್ತೆ. ಇಷ್ಟು ಚೆಂದಾಗಿ ಬೇಯುತ್ತೆ, ಅಷ್ಟು ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ. ಇದಕ್ಕೊಂದು 2 ಪಲಾವ್ ಎಲೆ, ರುಬ್ಬಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ವಿ. ಈಗ ಉರಿಯೋದಕ್ಕೆ ಒಂದು ಅರ್ಧ. ಈಗ ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟಕ್ಕೆ ತಕ್ಕನಾಗಿ ಇದಕ್ಕೆ ಹಾಕೋಬಿಡಿ. ತುಂಬ ಘಮ ಘಮ ಅಂದರೆ ಸ್ವಾದ. ನೋಡ್ತಾ ಇದ್ರೆ ಬಾಕ್ಸ್ ಓಪನ್ ಮಾಡ್ತಾ ಇದ್ರೆ ಎಲ್ಲಿಂದ ಕಲ್ತ್ರಿ ಸರ್ ಅಂತ ಕೇಳಬೇಕು. ಇದನ್ನ ನೋಡಿ ಹೆಂಗ್ ಬೇಕು ಅಂತ ಮಾಡಿ. ಮಸಾಲಾ ಮಶ್ರೂಮ್ ಗೀ ರೈಸ್ನ ಮಾಡ್ಕೊಬೇಕು ಅಂದರೆ ನಿಮ್ಗೇನು ಗ್ರೇವಿ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ. ಇದನ್ನೇ ಮಾಡ್ಕೊಂಡ ಖುಷಿಯಾಗಿ ತಿನ್ಕೊಂಡ ಬಾಕ್ಸ್ ಎತ್ಕೊಂಡು ಆಫೀಸ್ಗೂ ಹೋಗ್ಬಿಡ್ಬೋದು, ಸ್ಕೂಲ್ಗೂ ಕಳಿಸ್ಬಿಡ್ಬೋದು. ಇನ್ನು ಅದಕ್ಕಿಂತ ಈಸಿ ಏನಿದೆ, ಕಲ್ತ್ಕೊಳ್ಳಿ, ಆಹಾ ಅಂತ ತಿನ್ನಿ. ಈಗ ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ, ಅದನ್ನೆಲ್ಲ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಇಷ್ಟು ಇದೇ ಮಸಾಲೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ, ಅವಾಗ ಅಸಿಡಿಟಿ ಏನು ಬರಲ್ಲ. ಇದರಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಘಮ ಅನ್ನುತ್ತೆ. ಈಗ ನೋಡಿ, ಈ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 3 ಗ್ಲಾಸ್ ನೀರು ಹಾಕಬೇಕು. ಈಗ ಮಿಕ್ಸಿಗೆ 1 ಗ್ಲಾಸ್ ನೀರು ಹಾಕ್ಬಿಡ್ತೀನಿ. ಅದರಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಮುತ್ಲ ರೆಡಿ ಇದೆ. ಈಗ ಸುಮ್ಮನೆ ಹಿಂಗೆ ನೋಡಿ, ಒಂದು ಚೂರು ಮಸಾಲೆ ವೇಸ್ಟ್ ಆಗಲ್ಲ. ಈಗ ನೋಡಿ, ಮಶ್ರೂಮ್ನ ನೀಟಾಗಿ ಸಣ್ಣ ಪೀಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಹಾಕ್ಕೊಂಬಿಡೋಣ. ಒಂದು 20 ಮಶ್ರೂಮು. ಈಗ ಅರ್ಧ ಕೆಜಿಗೆ ರುಚಿಗೆ ತಪ್ಪಷ್ಟು ಉಪ್ಪು. ಈಗ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ವಿ ಇದಕ್ಕೆ. ಈ ನೀರನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ. ಇದರಲ್ಲಿ ಹಾಲು ಮಾಡ್ಕೊಂಬಂದ್ಬಿಟ್ರೆ, ಹಾಲು ಹಾಕ್ಬಿಟ್ರೆ ಸಖತ್ ರುಚಿ ಇರುತ್ತೆ. ಈಗ ಹೋಗೋದು ಹಲ್ದಿ, ಸ್ವಲ್ಪ ನೀರನ್ನು ನಮ್ಮ ಹಲ್ದಿ ರುಬ್ಕೊಂಬರ್ತಾನೆ. ಈಗ ಅರ್ಧ ಚಿಪ್ ಕಾಯಿ ಹಾಕಿದ್ದೀವಿ, ಸ್ವಲ್ಪ ನೀರು ಹಾಕಿದ್ದೀವಿ. ಹಲ್ದಿ ಕಾಯಿ ಹಾಲು ಮಾಡ್ಕೊಂಡು ಬರ್ತಾನೆ. ಹಲ್ದಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡು ಕಾಯಿ ಹಾಲು ತಗೊಂಬರಪ್ಪ. ಇವ್ರ ಹೆಸರು ಹಲ್ದಿ ಅಂತ, ಭಾಳ ಫಾಸ್ಟ್ ಕೆಲಸದಲ್ಲಿ. ಈಗ ನಮ್ಮ ಹಲ್ದಿನೂ ರಾಹುಲ ಇಬ್ಬರು ಒಂದೇ ಪ್ಲೇಟಲ್ಲಿ ಬಂದರು. ಅವರು ಮದುವೆ ಮಾಡ್ಕೊಳಕ್ಕೆ ಹೋಗೋರೆ, ಇವಾಗ ಇವರು ಇಲ್ಲಿ ರುಬ್ತಾ ಇದ್ದಾರೆ. ರುಬ್ಬಪ್ಪ ಕಾಯಿ ಹಾಲು, ಹಲ್ದಿ, ಗಂಧ ಹೋಗ್ಯ, ಸೀದಾ ಲೇಕಿ ತೊಗೊಂಡೋಗ್ಬೇಕು. 2 ಗ್ಲಾಸ್ ನೀರು ಹಾಕ್ಕೋಬೇಕು. ಫಿಲ್ಟ್ರು ಮಾಡ್ಕೊಂಡು ಓಡ್ತಾ ತಗೊಂಬರೋರ. ಹಲ್ದಿರಮ್ಮ, ಹಲ್ದಿ ಬೇಗ ಬರೋ, ಜಲ್ದಿ. ಒಳ್ಳೆ ಕನ್ನಡ ಅರ್ಥ ಆಗುತ್ತೆ, ಸ್ವಲ್ಪ ಬಾತೆ ಬರುತ್ತೆ. ಈಗ ನೋಡಿ, ಚೆನ್ನಾಗಿ ಮರಳ್ತಾ ಇದೆ. ನಮ್ಮ ಹಲ್ದಿ ಕಾಯಿ ಹಾಲು ತಗೊಬರ್ತಾನೆ. ಹಲ್ದಿ ಹಾಲು ತಗೊಬರಪ್ಪ, ಕಾಯಿ ಹಾಲು. ತಂದ ಚೆನ್ನಾಗಿ ನೈಸಾಗಿ ರುಬ್ದ, ಫಿಲ್ಟ್ರು ಮಾಡಿದ್ಯಾ? ಈಗ ಹಾಕೋದಾ? ನೋಡಿ, ಒಟ್ಟು 3 ಗ್ಲಾಸು, 2 ಗ್ಲಾಸ್ ಅಕ್ಕಿ ಹಾಕಿದ್ದೀವಿ. ನೋಡಿ, ಈಗ ಎಲ್ಲ ಚೆನ್ನಾಗಿ ಕಾಯಿ ಹಾಲು ಹಾಕಿದ್ದೀವಿ. ಇನ್ನು 2 ನಿಮಿಷದಲ್ಲಿ ಮರಳುತ್ತೆ. ಅದಾದಮೇಲೆ ಅಕ್ಕಿ ಬಿಡುತ್ತೆ. ಕುದೀತಾ ಇದ್ಮೇಲೆ ತಿರುಗಿಸ್ಕೊಟ್ಟು 2 ವಿಷಲ್ ಆಗೋದ್ರೆ ರೆಡಿ ಮಶ್ರೂಮ್ ಮಸಾಲಾ ಗೀ ರೈಸ್. ತಗೊಳ್ಳೋದು, ಖುಷಿಯಾಗಿ ತಿನ್ನೋದು. ನೋಡಿ, ಈಗ ಹೊಗೆ ಬರ್ತಾ ಇದೆ. ಇನ್ನು ಇದನ್ನು ತೆಗಿಯೋದು, ಸೈಡಲ್ಲಿ ಇಡೋದು. ಇನ್ನೊಂದು ಕುಕ್ಕರ್ ಮುತ್ಲ, ಆಮೇಲೆ ಅಕ್ಕಿ. ಈಗ ಚೆನ್ನಾಗಿ ಅಕ್ಕಿ ತೊಳೆದು 2 ಸಲ ಇವಾಗ ಹಾಕ್ತಾ ಇದ್ದೀನಿ ಜೀರಾ ರೈಸ್. ಒಂದು ಅಗಳು ವೇಸ್ಟ್ ಮಾಡಬಾರ್ದು. ನೋಡಿ, ಘಮ ಘಮ ಅಂತದೆ. ಈಗ ನೋಡಿ, ಮಶ್ರೂಮ್ ಮಸಾಲಾ ಗೀ ರೈಸು ಕುದೀತಾ ಇದೆ. ಕುಕ್ಕರ್ ಮುಚ್ಚೋಣ, 2 ವಿಷಲ್ ಬರ್ಸೋಣ. ನಿಮಗೆಲ್ಲ ಕಾಯ್ತಾ ಇದ್ದೀರಲ್ಲ, ಬೇಗ ಮಾಡಬೇಕು, ಖುಷಿಯಾಗಿ ತಿನ್ನಬೇಕು ಅಂದರೆ
2 ಸಲ ವಿಷಲ್ ಆಗಲೇಬೇಕು. ಇದನ್ನು ಮುಚ್ಚಿಬಿಟ್ಟು ಮುಚ್ಚೋಣ. ರೆಡಿ ಆಗುತ್ತೆ. 2 ವಿಷಲ್ ಕಾಯ್ತಾ ಇರಿ ಅಂತ ತಿನ್ನಕ್ಕೆ. ಆಹಾ, ಈಗ 2 ವಿಷಲ್ ಆಗಿದೆ. ಖುಷಿಯಾಗಿ ವಿಷಲ್ ತೆಗಿಯೋಣ, ಪಕ್ಕಕ್ಕೆ ಇಡೋಣ. ಹಿಂಗೆ ಘಮ ಘಮ ಅಂತ ಇದೆ ಮಶ್ರೂಮ್ ಮಸಾಲ ಗೀ ರೈಸ್. ಏನಂತೀರಾ ನೋಡೆ ಎಷ್ಟು ಉದುರಾಗಿದೆ. ಬೆಳಗ್ಗೆನೆ ನೀವು ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆಬಾತು, ಕಾಂಕ್ರೀಟ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ತಿಂತಾ ಇದ್ರೆ ನೋಡಿ, ಇಷ್ಟು ಈಸಿಯಾಗಿ ಒಂದು ಮಸಾಲ ಮಶ್ರೂಮ್ ಗೀ ರೈಸ್ನ ಮಾಡ್ಕೊಡೋದನ್ನ ಎಷ್ಟು ಬೇಗ ಕಲ್ಸ್ಕೊಂಡಿದ್ದೀನಿ. ಕಲ್ಸ್ಕೊಡೋದು ಮನೆಯಲ್ಲಿ ಮಾಡ್ಕೊಳೋದು, ಆಫೀಸ್ ಕ್ಯಾರಿಯರ್ ತೊಗೊಂಡೋದ್ರೆ ಯಾರು ಕಲ್ಸ್ಕೊಟ್ಟಿದ್ದು ಅಂತ ಕೇಳಬೇಕು. ನೋಡಿ ಹೆಂಗಿದೆ ಅಂತ. ಆಹಾ ಅಂತ ಇದೆ ನೋಡಿ, ಸ್ವಾದ ಸೂಪರ್ ಆಗಿದೆ. ಬೇಗ ಮಾಡಿ, ಬೇಗ ತಿನ್ನಿ, ಪ್ರೀತಿ ತನ್ನಿ. ನಮ್ದು ಗೊತ್ತಲ್ಲ, ನಮ್ಮದು ಬೆಸ್ಟ್ ಆಫ್ ಬೆಸ್ಟ್ ಚಂದ್ರು ಕಿಚನ್ಗೆ ಬಂದಿದ್ದೀವಿ. ನೀವೆಲ್ಲ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಗಿ ಬರುತ್ತೇನೆ, ಮುಂದಿನ ಅಡಿಗೆ ತರುತ್ತೇನೆ.